ಹಾಯ್ ನಮಸ್ತೆ, ನಾನು ನಿಮ್ಮ ಆಶಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಇದು ಬಂದು ಸೋಮವಾರ ದಿನದ ಬ್ಲಾಗ್ ಆಗಿರುತ್ತೆ. ಸೋಮವಾರ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲ ಹೊರಟಿದ್ವಿ ಫ್ಯಾಮಿಲಿ ನಾವು. ಎಲ್ಲಪ್ಪ ಅಂತಂದರೆ ದೇವಸ್ಥಾನ ತಟ್ಟೆಕೆರೆ ಕಣಿವೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ, ಅಲ್ಲಿಗೆ ಹೊರಟಿದ್ವಿ. ಕಾಡು ಮಧ್ಯದಲ್ಲಿದೆ ದೇವಸ್ಥಾನ. ಕಾಡು ನೋಡಿ, ಸುತ್ತ ಬೆಟ್ಟ ಗುಡ್ಡ ಎಲ್ಲ ಇದೆ. ಅಲ್ಲಿ ಮಧ್ಯದಲ್ಲಿ ದೇವಸ್ಥಾನ ಇದೆ, ಪಕ್ಕದಲ್ಲೇ ತಟ್ಟೆಕೆರೆ ಊರು ಸಹ ಇದೆ. ಸೊ ಅಲ್ಲಿಗೆ ಹೊರಟಿದ್ವಿ. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ನಾನು ಹೋಗಿರೋದು ಸಹ ಇದೇ ಮೊದಲನೇ ಬಾರಿಗೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದು. ನನಗಂತೂ ಅಲ್ಲಿದ್ದ ಜಾಗ ತುಂಬಾ ಇಷ್ಟ ಆಯಿತು. ಮತ್ತು ಒಂದು ಸಲ ಹೋಗಿ ಬರಬೇಕು ಅಂತಲೇ ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ. ದೇವರು ನೋಡಿ ಇದೆ, ಕಣಿವೆ ಮಹದೇಶ್ವರ ಅಂತ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ ನಾವು. ಮತ್ತು ಏನಪ್ಪ ಅಂತಂದರೆ ಅಲ್ಲಿ ತುಂಬ ಮಂಕೀಸ್, ಕೋತಿಗಳು ಬಂದುಬಿಟ್ಟಿದ್ವು. ನಮ್ಮ ಮಕ್ಳಿಗೆ ಅದೇ ಒಂದು ಖುಷಿ, ಅದನ್ನೇ ನೋಡ್ಕೊತಾ ನಿಂತ್ಕೊಂಡ್ಬಿಟ್ರು. ಅಲ್ಲೊಂದಿದೆ ಇಲ್ಲೊಂದಿದೆ ಅಂತ ಹೇಳಿ. ಯಾಕಂದರೆ ಇವಾಗೆಲ್ಲ ಮಂಕಿಗಳನ್ನ ನೋಡೋದೇ ರೇರ್ ಅಲ್ವಾ. ಸರಿ, ಕೆರೆ ಇದೆ, ಅಲ್ಲಿ ಹೋಗಿ ನೋಡ್ಕೊಬರೋಣ ಅಂತ ಹೇಳಿ ಹೊರಟ್ವಿ. ಅಲ್ಲಿ ಸಹ ಪ್ಲೇಸ್ ತುಂಬ ಚೆನ್ನಾಗಿದೆ. ಮತ್ತು ಅದು ಕಾಡಾಗಿರೋದ್ರಿಂದ ಅಲ್ಲಿ ಮೊಸಳೆ ಇದೆ ಅಂತ ಸಹ ಹೇಳ್ತಾಯಿದ್ರು. ವ್ಯೂನ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಸ್ವಲ್ಪ ದೂರದಲ್ಲೇ ನಿಂತಿದ್ವಿ, ನೀರ ಹತ್ರ ಎಲ್ಲ ಇಳಿಲಿಲ್ಲ. ನೋಡಿಕೊಂಡು ರಿಟರ್ನ್ ಆದ್ವಿ. ಮತ್ತು ದೇವಸ್ಥಾನ ಹತ್ರ ಹೋಗಿ ನಾವು ಕಾರ್ ತೊಗೊಂಡು ಹೋಗೋಷ್ಟೊತ್ತಿಗೆ ಜೋರು ಮಳೆನೇ ಬಂದುಬಿಡ್ತು. ಮತ್ತು ರಿಟರ್ನ್ ಆಗ್ತಾಯಿದ್ವಿ. ಅಲ್ಲಿ ಕಾಡು ಮಧ್ಯೆ ಬರೋ ದಾರಿ ಏನಿದೆ ಅದು 5 o'clockಗೆಲ್ಲ ಕ್ಲೋಸ್ ಆಗಿಬಿಡುತ್ತಂತೆ. ಅಲ್ಲೆಲ್ಲ ಪ್ರಾಣಿಗಳು, ಆನೆಗಳೆಲ್ಲ ಓಡಾಡುತ್ತೆ ಅಂತ ಹೇಳಿ. ಅದಾದಮೇಲೆ ಊರಿದೆ, ತಟ್ಟೆಕೆರೆ ಊರು, ಅದರಿಂದ ಆಚೆ ಬರಬೇಕು. ಆ್ಯಕ್ಚುಲಿ ರಿಯಲಾಗಿ ಆನೆಗಳು ಓಡಾಡುತ್ತೆ. ಸೊ ನಾವು ಸಹ ನೋಡಿದ್ವಿ, ರೋಡಿಂದ ಪಾಸ್ ಆಯಿತು, 5 ಆನೆಗಳು ಪಾಸ್ ಆಯಿತು, ಜೊತೆಗೆ ಮರಿ ಸಹ ಇತ್ತು. ಅದನ್ನು ನೋಡಿ ನಮಗೆ ಖುಷಿ ಆಗೋಯಿತು, ಸ್ವಲ್ಪ ಭಯನೂ ಸಹ ಆಯಿತು. ನಾನೇನಪ್ಪ ವಿಡಿಯೋ ತೊಗೊಳೋಷ್ಟರಲ್ಲಿ ಆನೆ ಮೂವ್ ಆಗಿಬಿಡ್ತು, ರೋಡ್ ಕ್ರಾಸ್ ಆಗಿಬಿಡ್ತು. ಅದಾದಮೇಲೆ ಅಲ್ಲಿ ನಡ್ಕೊಂಡು ಹೋಗೋದನ್ನು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಸ್ಲೋ ಮೋಷನಲ್ಲಿ ನಿಮ್ಗಲ್ಲಿ ಆ್ಯರೋ ಮಾರ್ಕ್ ಮಾಡಿ ತೋರಿಸಿದ್ದೀನಿ ನೋಡಿ, ಕಾಲುಗಳು, ಆನೆ ನಡ್ಕೊಂಡು ಹೋಗೋ ಕಾಲುಗಳು. ಇದಾಗಿತ್ತು ಇವತ್ತಿನ ದಿನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.